ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಪಯಣ ಪ್ರತಿದಿನ. ಇವತ್ತಿನ ಪಯಣದಲ್ಲಿ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ವಿಡಿಯೋ ಮಾಡೋಣ ಅನ್ಕೊಂಡಿದೀವಿ. ಸುಮಾರು ಜನ ಮಾಡಿದ್ದಾರೆ. ನಮಗೂ ತುಂಬಾ ಇಷ್ಟ ಅನಿಮಲ್ಸ್ನೆಲ್ಲ ತೋರಿಸ್ಬೇಕು. ಆ, ನಮ್ ನಾವು ಹೇಗ್ ಮಾಡೋದು ಅಂತ ನಮಗೂ ಒಂದು ಆಸೆ ಇದೆ. ವಯ ನೈಸ್ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಈ ಗ್ರೀನರೀಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ. ಇವತ್ತು ಮೋಡದ ವಾತಾವರಣ ಇದೆ, ಮಳೆ ಬರೋ ತರ ಇದೆ. ಸ್ನೇಹಿತರೆ, ನಾನು ಮೊದಲಿಂದ ಪರಿಸರ ಪ್ರೇಮಿ. ಹಾಗಾಗಿ ಎಲ್ಲಿ ಹೋದರೂ ಕಾಡು, ನದಿ, ಸಮುದ್ರ ಹೀಗೆ ವಿಡಿಯೋ ಮಾಡೋದು. ಹಾಗಾಗಿ ಯೂಟ್ಯೂಬ್ ಏಕೆ ಮಾಡಬಾರ್ದು ಅಂತ ನನಗನ್ನಿಸ್ತು. ಹೀಗೆ ವಿಡಿಯೋ ಮಾಡೋ ಹುಚ್ಚಲ್ಲಿ ಬನ್ನೇರ್ಘಟ್ಟ ನ್ಯಾಷನಲ್ ಬಯಾಲಜಿಕಲ್ ಪಾರ್ಕ್ ಮಾಡೋಣ ಅಂತ ಅನ್ನಿಸ್ತು. ಸ್ನೇಹಿತರೆ, ಬೆಂಗಳೂರಲ್ಲಿ ಬೀಚ್ ಒಂದು ಕೊರತೆ ಬಿಟ್ಟರೆ ಇನ್ನು ಉಳಿದಿದ್ದು ಎಲ್ಲ ಇದೆ. ಬೆಂಗಳೂರು ನಿಜವಾಗ್ಲೂ ಗ್ರೀನ್ ಸಿಟಿ ಕಣ್ರಿ. ಅದನ್ನು ನೀವೆಲ್ಲರೂ ಉಳಿಸಿ ಬೆಳೆಸಬೇಕು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬನ್ನೇರ್ಘಟ್ಟ ಇನ್ನೂ ಅದೆಷ್ಟು ರಮಣೀಯವಾಗಿದೆ ಅಂದರೆ, ಈ ಸಿಟಿ ಬೆಳವಣಿಗೆ ಆಗೋಕ್ಕೆ ಮುಂಚೆ ಇನ್ನೆಷ್ಟು ಚೆನ್ನಾಗಿತ್ತು ಅಂತ. ಇದು ಒಳಗಡೆಯಿಂದ ಮೈನ್ ಎಂಟ್ರೆನ್ಸ್ ಬರುತ್ತೆ. ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನವು ಭಾರತದ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದು ಭಾರತದ ಕರ್ನಾಟಕದಲ್ಲಿರುವ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ. 1970ರಲ್ಲಿ ಸ್ಥಾಪನೆ ಮಾಡಿ 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಣೆ ಮಾಡಲಾಯಿತು. 2002ರಲ್ಲಿ ಉದ್ಯಾನವನದ ಒಂದು ಸಣ್ಣ ಭಾಗವನ್ನು ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ಅಂತ ಹೇಳಿದ್ರು. ಸ್ನೇಹಿತರೆ, ಇಲ್ಲಿಂದ ಸಫಾರಿಗೆ ಹೊರಡ್ತಾ ಇದ್ದೀನಿ. ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನದ ಬಗ್ಗೆ ಚಿಕ್ಕ ಟಿಪ್ಪಣಿಯನ್ನು ಕೊಟ್ಬಿಡ್ತೀನಿ. 25,000 ಎಕರೆ ಪ್ರದೇಶದಷ್ಟು ವಿಸ್ತಾರ ಹೊಂದಿರುವ ಈ ಮೀಸಲು ಅರಣ್ಯ ಪ್ರದೇಶದಲ್ಲಿ ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆ, ಕರಡಿ, ಪಕ್ಷಿಗಳು, ವಿವಿಧ ಜಾತಿಯ ಚಿಟ್ಟೆಗಳು ಈ ಥರ ಎಲ್ಲ ನೆಲೆಯಾಗಿದ್ದಾವೆ. ನಾವು ಸಫಾರಿ ಮಾಡುವಾಗ ಚಿರತೆಗಳು, ಬಿಳಿ ಹುಲಿಗಳು, ಬಂಗಾಳದ ಹುಲಿ, ಸಿಂಹ, ಹಲವಾರು ಪ್ರಾಣಿಗಳು ಕಾಣಸಿಗ್ತವೆ. ಸ್ನೇಹಿತರೆ, ಇಲ್ಲಿ ಪ್ರಾಣಿಗಳ ದತ್ತು ಯೋಜನೆ ಕೂಡ ಇದೆ. ಜನರ ಮನಸ್ಸಿನಲ್ಲಿ ಅರಿವು ಮೂಡಿಸಲು ಮತ್ತು ಸಂರಕ್ಷಣೆಗೆ ಕೊಡುಗೆ ನೀಡಲು ನಮಗೆ ಒಂದು ಅನನ್ಯ ಅವಕಾಶ ಕೊಟ್ಟಿದ್ದಾರೆ.
ಕೆಲವು ಪ್ರಾಣಿಗಳನ್ನು ಸರ್ಕಸ್ಗಳಿಂದ ರಕ್ಷಣೆ ಮಾಡಿದ್ದಾರೆ. ಸಂಪೂರ್ಣ ರಕ್ಷಣೆಯಲ್ಲಿರುವ ಈ ಪ್ರಾಣಿಗಳು ನಾಡಿಗೆ ಬರದಂತೆ ಅರಣ್ಯದ ಸೂಕ್ಷ್ಮ ಸ್ಥಳಗಳಲ್ಲಿ ಬೇಲಿಗಳನ್ನು ಹಾಕಲಾಗಿದೆ. ಈಗ ಚಿಟ್ಟೆ ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಟ್ಟೆ ಪಾರ್ಕ್ ಕಡೆ ಹೋಗ್ತಾ ಇದೀವಿ. ಬಟರ್ಫ್ಲೈ ಪಾರ್ಕ್. ಸ್ನೇಹಿತರೆ, ಇಲ್ಲಿರುವ ಬಟರ್ಫ್ಲೈ ಪಾರ್ಕ್ ಭಾರತದ ಮೊದಲ ಬಟರ್ಫ್ಲೈ ಪಾರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹತ್ತು 10,000 ಚದರ ಅಡಿ ಇರುವ ಈ ಚಿಟ್ಟೆ ಆವರಣದಲ್ಲಿ 20ಕ್ಕೂ ಹೆಚ್ಚು ಜಾತಿಯ ಚಿಟ್ಟೆಗಳನ್ನು ಬೆಂಬಲಿಸಲು ಇರುವಂತಹ ಪರಿಸರ ಇಲ್ಲಿ ರೂಪಿಸಿದ್ದಾರೆ. ಇಲ್ಲಿ ಪ್ರಮುಖ ಚಿಟ್ಟೆ ಪ್ರಭೇದಗಳಾದ ಆ್ಯಂಗಲ್ಡ್ ಪೈರೋಟ್, ಗ್ರೇ ಕೌಂಟ್, ಪೀಕಾಕ್ ಫ್ರೆನ್ಸಿ, ಗ್ರೇ ಫ್ರೆನ್ಸಿ, ಟೈಗರ್ನಂತಹ ಅನೇಕ ಚಿಟ್ಟೆಗಳು ಇಲ್ಲೇ ಮನೆ ಮಾಡಿಕೊಂಡಿವೆ. ಇಲ್ಲಿಗೆ ಬರುವ ನಮ್ಮಂತಹ ಪ್ರವಾಸಿಗರು ಈ ಬಣ್ಣ ಬಣ್ಣದ ಪತಂಗಗಳನ್ನು ಕಣ್ತುಂಬಿಕೊಂಡು ಖುಷಿ ಪಡ್ತಾ ಇದ್ದೀವಿ.
ಬನ್ನೇರುಘಟ್ಟ ಜಿಯೋಲಜಿಕಲ್ ಪಾರ್ಕಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಜೊತೆ ಜಾಲಿ ರೈಡ್ ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಗಾಡಿ ಜೊತೆ ರೈಡ್ ಮಾಡ್ಕೊಂಡು ಓಡಾಡೋದು. ನಿಮಗೆ ಎಲ್ಲೆಲ್ಲಿ ಪ್ರಾಣಿಗಳಿರುತ್ತೋ ಅಲ್ಲಿ ನಿಲ್ಲಿಸ್ತಾರೆ. ಸೊ ನೀವು ನೋಡ್ಬೋದು. ಆಯಿತು ಸ್ನೇಹಿತರೆ, ಇಷ್ಟೇಳಿ ಮತ್ತೊಂದು ಪಯಣದಲ್ಲಿ ಭೇಟಿಯಾಗೋಣ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.